ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ. ಈಗ ನೀವು ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಆ್ಯಂಡ್ ಹಾಗೇನೂ ಸಹ ಕೆಲವೊಂದಿಷ್ಟು ವಿಡಿಯೋಸ್ ಮೂಲಕ ನೋಡಿರ್ತೀರ. ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಪ್ರತಿ ತಿಂಗಳೂ ಸಹ 8,500 ರೂಪಾಯಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆನೂ ಸಹ ಒಂದಿಷ್ಟು ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಡ್ತೀನಿ. ಯಾವ ಯೋಜನೆ, ಏನಕ್ಕೆ ಈ ಒಂದು ನ್ಯೂಸ್ ವೈರಲ್ ಆಗ್ತಿದೆ ಅನ್ನೋದು. ಆ್ಯಂಡ್ ಹಾಗೇನೋ ಜೊತೆಗೆ ಇಲ್ಲಿ ಎಲ್ಲ ಒಂದು ಮಹಿಳೆಯರನ್ನು ಸಹ ಪೋಸ್ಟ್ ಆಫೀಸ್ಗಳಿಗೆ ಹೋಗಿ ಒಂದು ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಪೋಸ್ಟ್ ಆಫೀಸ್ ಮುಂದೆ ಹೋಗಿಬಿಟ್ಟು ಇಲ್ಲಿ ಅವರು ಒಂದು ಬ್ಯಾಂಕ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡಿಸ್ತಾ ಇದ್ದಾರೆ. ಏನಕ್ಕೆ, ಯಾಕೆ, ಆ್ಯಂಡ್ ಹಾಗೇನೂ ಸಹ ನೀವೇನಾದರೂ ಮಾಡಿಸ್ಬೇಕಾ ಮಾಡಿಸ್ಬಾರ್ದಾ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಮಹಿಳೆಯರು ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ನಿಮ್ಗಲ್ಲಿ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ, ಲೈಕನ್ನು ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬನ್ನು ಮಾಡಿ. ಯಾರೂ ಸಹ ಮರಿಬೇಡಿ. ನೋಡಿ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಪ್ರತಿ ತಿಂಗಳೂ ಸಹ 8,500 ರೂಪಾಯಿ ಸಿಗುತ್ತೆ ಅಂತ ಹೇಳಿಬಿಟ್ಟು ನೀವೀಗಾಗಲೇ ಸಹ ಕೆಲವಾರು ಕಡೆ ಒಂದು ನ್ಯೂಸಸ್ಸನ್ನು ತಿಳ್ಕೊಂಡಿದ್ದೀರಾ. ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳೂ ಸಹ 2,000 ಹಣ ಆದರೆ ಬರ್ತಿದೆ. ಓಕೆನಾ? ಈ ಗೃಹಲಕ್ಷ್ಮಿ ಯೋಜನೆ ಏನಕ್ಕೆ ಜಾರಿ ಬಂತು, ಗೃಹಲಕ್ಷ್ಮಿ ಯೋಜನೆಯಡಿ ಏನಕ್ಕೆ ಇಲ್ಲಿ 2,000 ಹಣ ಕೊಡ್ತಿದ್ದಾರೆ ಅಂತ ಅಂದರೆ, ಮೊದಲಿಗೆ ನೋಡಿ, ಈಗ ಮೊನ್ನೆ ನಡೆದಂತಹ ಒಂದು ಎಲೆಕ್ಷನ್ಸ್ ಏನಿತ್ತು, ಈಗ CMಗೆ ಒಂದು ಎಲೆಕ್ಷನ್ಸ್ ಆದರೆ ನಡೀತು. ಓಕೆನಾ? ಆ ಒಂದು ಎಲೆಕ್ಷನ್ಸ್ ನಡೆದಾಗ ಇಲ್ಲಿ ಪ್ರಚಾರದ ವೇಳೆ ಹೇಳಿದರು ಏನಂತ ಅಂದರೆ, ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಏನಾದರೂ ಬಂದಿದೆ ಅಂತ ಅಂದರೆ ಸ್ಟೇಟಲ್ಲಿ ನಾವು ಅವರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತೀವಿ ಅಂತ ಹೇಳ್ಬಿಟ್ಟು. ಗೃಹಲಕ್ಷ್ಮಿ ಯೋಜನೆ ಅಂತಲೇ ಅಲ್ಲ, ಒಂದು 5 ಯೋಜನೆಯನ್ನು ಜಾರಿ ತಂದರು. ಅದರಲ್ಲಿ ಒಂದು ಮಹತ್ವದ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ. ಓಕೆನಾ? ಅವರ ಒಂದು ಪ್ರಚಾರ ವೇಳೆ ಹೇಳಿದರು, ಈಗ ನಾವೇನಾದರೂ ಸ್ಟೇಟಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಅಂದರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತೀವಿ ಅಂತ ಹೇಳಿಬಿಟ್ಟು. ಅದೇ ರೀತಿಯಲ್ಲಿ ನಮ್ಮ ಒಂದು ಸ್ಟೇಟಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದಿದ್ದ ಆದಮೇಲೆ ಮಹಿಳೆಯರಿಗೆ ಪ್ರತಿ ತಿಂಗಳೂ ಸಹ 2,000 ಹಣ ಆದರೆ ಬರ್ತಿದೆ. ಈಗ 2,000 ಹಣ ಬಂದು ಈಗಾಗಲೇ ಸಹ 20,000 ಹಣನ ಪಡ್ಕೊಂಡಿದ್ದಾರೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 10 ಕಂತು ಹಣ ಬಂದಿದೆ. ಇನ್ನು ನೆಕ್ಸ್ಟ್ 11ನೇ ಕಂತು ಹಣ ಬರಬೇಕು. ಅದನ್ನು ಸಹ ಮುಂದಿನ ತಿಂಗಳಲ್ಲಿ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಈಗ ಅದೇ ರೀತಿಯಲ್ಲಿ ಮೊನ್ನೆ ನಡೆದಂತಹ ಲೋಕಸಭಾ ಎಲೆಕ್ಷನ್ಸ್ ಏನಿದಾವೆ, ಮೊದಲನೇ ಹಂತದ ಎಲೆಕ್ಷನ್ಸು, 2ನೇ ಹಂತದ ಎಲೆಕ್ಷನ್ಸ್ ವೇಳೆ ಸೆಂಟ್ರಲಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ ನಾವು ಇಲ್ಲಿ ಮಹಿಳೆಯರಿಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತೀವಿ ಅಂತ ಹೇಳಿಬಿಟ್ಟು ಪ್ರಚಾರದ ವೇಳೆ ಹೇಳಿದರು. ಓಕೆನಾ? ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಂದರೆ ಏನು ಅಂತ ಅಂದರೆ, ನೋಡಿ, ಮಹಾಲಕ್ಷ್ಮಿ ಯೋಜನೆಯಡಿ ಈಗ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ಹಣ ಏನು ಬರ್ತಿದೆ, ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ಹಣ ಕೊಡ್ತೀವಿ ಅಂತ ಹೇಳಿದರು. ಓಕೆನಾ? ಈಗ ಬರ್ತಿರುವಂಥ ಕೆಲವೊಂದಿಷ್ಟು ಅಪ್ಡೇಟ್ಸ್ ಪ್ರಕಾರ ಆ ಒಂದು ವರ್ಷಕ್ಕೆ 1 ಲಕ್ಷ ಅಮೌಂಟ್ ಏನು ಕೊಡ್ತೀವಿ ಅಂತ ಹೇಳಿದರು, ಅದನ್ನು ಪ್ರತಿ ತಿಂಗಳೂ ಸಹ ಆಗ್ತಾ ಬರ್ತಾರಂತೆ. ಓಕೆನಾ? ಈಗ ಅದನ್ನು ಪಕ್ಕಕ್ಕೆ ಇಡೋಣ. ಈ ಒಂದು ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರಬೇಕು ಅಂತ ಅಂದರೆ ಈಗ ನೆಕ್ಸ್ಟ್ 4ನೇ ತಾರೀಕು ಬರುವಂತಹ ಎಲೆಕ್ಷನ್ ರಿಸಲ್ಟಲ್ಲಿ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು. ಓಕೆನಾ? ಈಗ ನಿಮಗೆ ಒಂದು ನೆನಪಿರಬೇಕು, ಈಗ 4ನೇ ತಾರೀಕು ಬರುವಂಥ ರಿಸಲ್ಟ್ಸಲ್ಲಿ ಸೆಂಟ್ರಲಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ, ಸೆಂಟ್ರಲಲ್ಲಿ ರಾಹುಲ್ ಗಾಂಧಿ ಸರ್ ಅವರು ವಿನ್ ಆದರೆ ಅಷ್ಟೇ ನಿಮಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತಾರೆ. ಓಕೆನಾ? ಇಲ್ಲ ಅಂತ ಅಂದರೆ ನಿಮಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಸಹ ಜಾರಿ ತರೋದಿಲ್ಲ. ಈಗ ನಾವು ಅದೇ ರೀತಿಯಲ್ಲಿ ನೋಡೋದಾದರೆ, ಇನ್ ಕೇಸ್ ಈಗ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಅನ್ಕೊಳ್ಳಿ, ರಾಹುಲ್ ಗಾಂಧಿ ಸರ್ ಅವರು ವಿನ್ ಆದರು ಅಂತ ಅಂದರೆ ನಿಮಗೆ ವರ್ಷಕ್ಕೆ 1 ಲಕ್ಷ ಅಮೌಂಟನ್ನು ಕೊಡ್ತೀವಿ ಅಂತ ಹೇಳಿದರೆ. ಓಕೆನಾ? ಅದನ್ನು ನಾವು ಪ್ರತಿ ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೂ ಸಹ ನಿಮಗೆ 8,333 ರೂಪಾಯಿ ಆಗಿ ಸಿಗುತ್ತೆ. ಓಕೆನಾ? ಪ್ರತಿ ತಿಂಗಳೂ ಸಹ. ಬಟ್ ನಿಮಗೆ 8,500 ಆದರೆ ಸಿಗಲ್ಲ. ಎಲ್ಲೂ ಸಹ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಮಹಾಲಕ್ಷ್ಮಿ ಯೋಜನೆಯಡಿ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು 1 ಲಕ್ಷದಲ್ಲಿ ಪ್ರತಿ ತಿಂಗಳಿಗೆ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಪ್ರತಿ ತಿಂಗಳೂ ಸಹ 8,333 ರೂಪಾಯಿ ಸಿಗುತ್ತೆ. ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ ಏನು 2,000 ಹಣ ಬರ್ತಿದೆ, ಆ ಒಂದು 2,000 ಹಣನೂ ಸಹ ಬರುತ್ತೆ. ಆಗ 10,333 ರೂಪಾಯಿ ಆದರೆ ನಿಮಗೆ ಸಿಗುತ್ತೆ. ಓಕೆನಾ? ಅದನ್ನು ಬಿಟ್ಟರೆ ನಿಮಗೆ ಇದು ಯಾವುದೇ ರೀತಿಯ ಹೊಸ ಯೋಜನೆ ಅಲ್ಲ, ಅಥವಾ ನಾಳೆಯಿಂದ ಜಾರಿ ಆಗುತ್ತೆ ಅಂತ ಹೇಳೋದಾಗಿರ್ಬೋದು, ಅಥವಾ ಜೂನ್ 5ನೇ ತಾರೀಕಿಂದ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳೋದಾಗಿರ್ಬೋದು, ಯಾವುದೂ ಸಹ ಇಲ್ಲ. ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಆದರೆ ಬರುತ್ತೆ. ಓಕೆನಾ? ಹಾಗಾಗಿ ಇನ್ನೇನೂ ಸಹ ರಿಸಲ್ಟ್ಸ್ಗೆ ಕ್ಷಣಗಣನೆ ಸಹ ಸ್ಟಾರ್ಟ್ ಆಗಿದೆ. ಇನ್ನು ನೀವು ಕೆಲವೊಂದಿಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿದ್ದೀರಾ ಅಂತ ಅಂದರೆ 4ನೇ ತಾರೀಕು ಗೊತ್ತಾಗುತ್ತೆ. ಓಕೆನಾ? ನಿಮಗೆ ಮಹಾಲಕ್ಷ್ಮಿ ಯೋಜನೆ ಜಾರಿ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಈಗ 4ನೇ ತಾರೀಕು ಸೆಂಟ್ರಲಲ್ಲಿ ಕಾಂಗ್ರೆಸ್ ಬಂದರೆ ಅಷ್ಟೇ ನಿಮಗೆ
ಬರುತ್ತೆ, ಇಲ್ಲ ಅಂತಂದರೆ ಮಹಾಲಕ್ಷ್ಮಿ ಯೋಜನೆ ಆದರೆ ಬರೋದಿಲ್ಲ. ನಿಮಗೆ ಆ್ಯಸ್ ಯೂಶುವಲ್ ಆಗಿ ಏನು ಈ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಆ ಒಂದು ಗೃಹಲಕ್ಷ್ಮಿ ಯೋಜನೆನೇ ಬರುತ್ತೆ, ಓಕೆನಾ. ಆ್ಯಂಡ್ ಜೊತೆಗೆ ನಾನು ಕೆಲವೊಂದಿಷ್ಟು ನಿನ್ನೆ ಈ ನ್ಯೂಸ್ ಚಾನಲ್ಸ್ಗಳಲ್ಲಿ ನೋಡಿದೆ, ಇಲ್ಲಿ ಎಲ್ಲ ಒಂದು ಮಹಿಳೆಯರು ಸಹ ಏನು ಗುಂಪಾಗಿ ಪೋಸ್ಟ್ ಆಫೀಸ್ಗಳ ಹತ್ರ ಹೋಗ್ಬಿಟ್ಟು ಅಕೌಂಟ್ಸನ್ನು ಕ್ರಿಯೇಟ್ ಮಾಡಿಸಿದ್ದಾರೆ, ಓಕೆನಾ. ಎಷ್ಟೊಂದು ಜನ ಮಹಿಳೆಯರು ಅಂತ ಅಂದರೆ ಅಲ್ಲಿರುವಂತಹ ಡಿಪಾರ್ಟ್ಮೆಂಟು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೂ ಸಹ ಆಗ್ತಿಲ್ಲ. ಅಷ್ಟೊಂದು ಮಹಿಳೆಯರು ಕ್ಯೂನಲ್ಲಿ ನಿಂತ್ಕೊಂಡು ತುಂಬ ಜನ ಮಹಿಳೆಯರಾದರೆ ಹೋಗಿದ್ದಾರೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿಸೋದಕ್ಕೆ, ಓಕೆನಾ. ಅಲ್ಲಿರುವಂತಹ ಇಲ್ಲಿ ಕೆಲವೊಂದಿಷ್ಟು ಪ್ರೆಸ್ ಚಾನಲ್ಸ್ಗಳಲ್ಲಿ ರಿಪೋರ್ಟರ್ಸ್ ಅವ್ರನ್ನ ಮಾತಾಡಿಸ್ತಾರೆ. ಅವ್ರನ್ನ ಮಾತಾಡಿಸಿದಾಗ ಯಾಕೆ ನೀವು ಇಲ್ಲಿ ಬಂದಿದ್ದೀರಾ, ಏನಕ್ಕೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಅಂದ್ರೆ, ಏನೋ ಸರ್ ನಮಗೂ ಗೊತ್ತಿಲ್ಲ, ನಮ್ಮ ಪಕ್ಕದ ಮನೆಯವರು ಹೇಳಿದ್ರು ಆಧಾರ್ ಕಾರ್ಡನ್ನು ತಗೊಂಡು ಹೋಗಿ ಅಲ್ಲೊಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಸಿ ನಿಮಗೆ ಮುಂದೆ ಪ್ರತಿ ತಿಂಗಳು ಸಹ ಹಣ ಬರುತ್ತೆ ಅಂತ ಹೇಳಿಬಿಟ್ಟು. ಯಾವ ಹಣ ಬರುತ್ತೆ ಏನು ಅಂತ ಅಂದರೆ, ಏನೋ ಸರ್ ನಮಗೇನು ಗೊತ್ತಿಲ್ಲ, ನಮ್ಮ ಪಕ್ಕದ ಮನೆಯವರು ಹೇಳಿದ್ರು ನಾವು ಬಂದಿದ್ದೀರಿ ಅಂತ ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಮಹಿಳೆಯರನ್ನು ಕೇಳಿದಾಗ ಅಲ್ಲಿ ಆ ಮಹಿಳೆಯರೇ ಹೇಳ್ತಾವ್ರೆ, ಸರ್ ಇಲ್ಲ ಇಲ್ಲಿ ಎಲ್ಲರೂ ಸಹ ಲೈನಲ್ಲಿ ನಿಂತಿದ್ರು, ನಾನು ಸಹ ಬಂದು ಲೈನಲ್ಲಿ ನಿಂತಿದ್ದೀನಿ ಅಕೌಂಟನ್ನು ಕ್ರಿಯೇಟ್ ಮಾಡಿಸೋದಕ್ಕೆ ಪೋಸ್ಟ್ ಆಫೀಸ್ನಲ್ಲಿ ಅಂತ ಹೇಳಿಬಿಟ್ಟು, ಓಕೆನಾ. ಒಂದು ನೆನಪಿರಲಿ, ಮಹಿಳೆಯರು ಯಾರೂ ಸಹ ಪೋಸ್ಟ್ ಆಫೀಸ್ ಹತ್ರ ಹೋಗಬೇಡಿ, ಓಕೆನಾ. ನಾನು ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ಯಾರೂ ಸಹ ಹೋಗಬೇಡಿ. ನಿಮಗೆ ಯಾವುದೇ ರೀತಿಯ ಹೊಸ ಯೋಜನೆಯನ್ನು ಜಾರಿ ತಂದಿಲ್ಲ. ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಅಕೌಂಟ್ ಕ್ರಿಯೇಟ್ ಮಾಡಿಸ್ಬಿಟ್ರೆ ನಿಮಗೆ ಪ್ರತಿ ತಿಂಗಳು ಇಷ್ಟು ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವ ಸರ್ಕಾರನೂ ಸಹ ಘೋಷಣೆ ಮಾಡಿಲ್ಲ. ಹಾಗಾಗಿ ಮಹಿಳೆಯರು ಯಾರೂ ಸಹ ಹೋಗೋದಕ್ಕೆ ಹೋಗಬೇಡಿ, ಇಲ್ಲಿ ಯಾರೂ ಸಹ ನಿಮಗೆ ಹೇಳಿಲ್ಲ. ಆ್ಯಂಡ್ ಈಗಾಗಲೇ ಈಗ ಲೈನಲ್ಲಿ ಎಲ್ಲರೂ ಸಹ ನಿಂತಿದ್ರು ಮಹಿಳೆಯರು, ಅಲ್ಲಿ ಇನ್ನು ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಅಕೌಂಟ್ಸನ್ನು ಕ್ರಿಯೇಟ್ ಮಾಡಿಕೊಡ್ತಿದ್ರು. ಜೊತೆಗೆ ಲಾಸ್ಟ್ಗೆ ಅವ್ರಿಗೆ ಒಂದು ಅಲರ್ಟ್ ಅನ್ನು ಕೊಟ್ಟಿದ್ದಾರೆ, ಒಂದು ಸೂಚನೆಯನ್ನು ಕೊಟ್ಟಿದ್ರು, ಒಂದು ನೋಟಿಸ್ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ರು. ಇಲ್ಲಿ ಎಲ್ಲ ಮಹಿಳೆಯರಿಗೆ ತಿಳಿಯಪಡಿಸುವುದೇನೆಂದರೆ ಯಾವುದೇ ರೀತಿಯ ಒಂದು ಯೋಜನೆ ಇಲ್ಲ, ಹಾಗಾಗಿ ಮಹಿಳೆಯರು ಯಾರೂ ಸಹ ಬರೋದಕ್ಕೆ ಹೋಗಬೇಡಿ. ಯಾವುದೇ ಒಂದು ಯೋಜನೆಗೆ ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಸಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿನೂ ಸಹ ಹೇಳಿಲ್ಲ, ಹಾಗಾಗಿ ಯಾರೂ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ನಾನು ನಿಮ್ಮಲ್ಲಿ ಮಾಡುವಂಥ ರಿಕ್ವೆಸ್ಟನ್ನು ಸಹ ಇಷ್ಟೇ, ಸದ್ಯಕ್ಕೆ ಯಾವುದೇ ಒಂದು ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿಲ್ಲ, ಹಾಗಾಗಿ ಮಹಿಳೆಯರು ಯಾರೂ ಸಹ ಪೋಸ್ಟ್ ಆಫೀಸ್ ಹತ್ರ ಹೋಗೋದಕ್ಕೆ ಹೋಗಬೇಡಿ. ನಿಮಗೆ ಯಾವುದೇ ಒಂದು ಕಂಡೀಷನ್ ಆದರೆ ಇಲ್ಲ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರಬೇಕು ಅಂತ ಹೇಳೋದು. ಈಗ ಹೌದು ನಿಮಗೆ ಹೇಳಿರುವಂಥದ್ದು ನಿಜ, ರಾಹುಲ್ ಗಾಂಧಿ ಸರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಬಟ್ ರಾಹುಲ್ ಗಾಂಧಿ ಸರ್ ಅವರು ಕೊಟ್ಟಿರುವಂತಹ ಹೇಳಿಕೆಯ ಪ್ರಕಾರ ನಿಮಗೆ ಪ್ರತಿ ತಿಂಗಳು ಹಣ ಬರಬೇಕು ಅಂತ ಅಂದರೆ ಈಗ 4ನೇ ತಾರೀಕು ಬರುವಂತಹ ರಿಸಲ್ಟಲ್ಲಿ ಸೆಂಟ್ರಲಲ್ಲಾದರೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ಓಕೆನಾ. ಇವತ್ತಿನ ಈ ವಿಡಿಯೋ ನೋಡಿರುವಂತಹ ಫಲಾನುಭವಿಗಳಿಗೆ ಎಲ್ರಿಗೂ ಸಹ ಕನ್ಫರ್ಮೇಷನ್ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ಫರ್ಮೇಷನ್ ಸಿಕ್ಕಿದರೆ ನಾವು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಯೂಸ್ ಆಗಿದರೆ ಮರೀದೆ ಲೈಕನ್ನು ಮಾಡಿ, ಆ್ಯಂಡ್ ಹಾಗೇನು ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ಯೂಸ್ ಆಗಲಿ. ಆ್ಯಂಡ್ ಹಾಗೇನು ನಾವು ಕೊಡುವಂತಹ ಪ್ರತಿಯೊಂದು ವಿಡಿಯೋನೂ ಸಹ ಅವ್ರಿಗೆ ತಲುಪಲಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಜೊತೆಗೆ ಇವತ್ತಿನ ಈ ವಿಡಿಯೋ ನೀವು ಯಾವ ಜಿಲ್ಲೆಯಿಂದ ನೋಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.